ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ ನಾನು. ಇವಾಗ ನಾವಿಬ್ರು ಕೂಡ ಟೇಸ್ಟ್ ಮಾಡ್ತೇವೆ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವಾಗ ಒಂದು ಮಾಕ್ಟೈಲ್ನ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಸಮಯದಿಂದ ಅನ್ಕೊಳ್ತಾ ಇದ್ದೆ, ಒಂದ್ಸಾರಿ ನಾನು ಒಂದು ವಿಡಿಯೋವನ್ನು ನೋಡಿದ್ದೆ. ಆಮೇಲೆ ನನಗೆ ಈ ಚಾಕ್ಲೇಟ್ನಿಂದ ಒಂದು ಮಾಕ್ಟೈಲ್ ಮಾಡಬೇಕು ಅಂತ ಅನಿಸಿತ್ತು. ಹಾಗೆ ಇವತ್ತು ಎಲ್ಲ ರೆಡಿ ಮಾಡಿಕೊಂಡು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಬನ್ನಿ ಇವಾಗ ನೋಡೋಣ ಈ ಮಾಕ್ಟೈಲನ್ನು ಹೇಗೆ ಮಾಡೋದು ಅಂತೇಳಿ. ಅದಕ್ಕೆ ನಾವು ಚಾಕ್ಲೇಟನ್ನೆಲ್ಲ ಇವಾಗ ತಂದಿದ್ದೇವೆ, ನಿಮಗೆ ತೋರಿಸ್ತೇವೆ. ನೋಡಿ, ಇದು ಕಚ್ಚಾ ಮ್ಯಾಂಗೋ ಬೈ ಚಾಕ್ಲೇಟ್. ನೋಡಿ, ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ಇದೆ. ನಾವೀಗ 10 ರಿಂದ 15 ಚಾಕ್ಲೇಟನ್ನು ಓಪನ್ ಮಾಡ್ತೇವೆ. ಈಗ ನೋಡಿ, ಇಷ್ಟು ಚಾಕ್ಲೇಟ್ ಅನ್ನು ತಗೊಂಡಿದ್ದೇವೆ. ಈಗ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕಲರ್ ನೋಡುವಾಗಲೇ ಖುಷಿ ಆಗ್ತಾ ಇದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ ನಾನು. ನೋಡಿ, ಗ್ರೈಂಡ್ ಮಾಡಿ ತಂದೆ. ತುಂಬಾ ಚೆನ್ನಾಗಿ ಗ್ರೈಂಡ್ ಆಗಿದೆ. ನಾನು ಅಂದ್ಕೊಂಡಿರ್ಲಿಲ್ಲ ಈ ತರ ಡ್ರೈ ಆಗಿ ಇದು ಗ್ರೈಂಡ್ ಆಗ್ತದೆ ಅಂತೇಳಿ. ನೋಡಿ ಯಾವ ತರದ ಕಲರ್ ಬಂದಿದೆ ನೋಡಿ, ಸೂಪರ್ ಆಗಿದೆ. ನೋಡೋಣ ಇವಾಗ ಮಾಕ್ಟೈಲ್ ಹೇಗೆ ಆಗ್ತದೆ ಅಂತೇಳಿ. ಇವಾಗ ನಾವು ಗ್ಲಾಸಿಗೆ ಹಾಕಿ ಪ್ರಿಪೇರ್ ಮಾಡ್ತೇವೆ. ಗ್ಲಾಸಿಗೆ ಐಸ್ ಕ್ಯೂಬ್ಸ್ ಅನ್ನು ಹಾಕ್ತೇವೆ. ಈಗ ಪುಡಿ ಮಾಡಿದಂತಹ ಚಾಕ್ಲೇಟಿನ ಪೌಡರನ್ನು ಹಾಕ್ತೇನೆ. ಈಗ ಇದಕ್ಕೆ ಸ್ಪ್ರೈಟ್ ಅನ್ನು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಮಾಡಿದ ಮಾಕ್ಟೈಲ್ ರೆಡಿ ಆಯಿತು. ನೋಡಿ, ಇಲ್ಲಿ ಕಚ್ಚಾ ಮ್ಯಾಂಗೋ ಮಾಕ್ಟೈಲ್ ರೆಡಿ. ಕಚ್ಚಾ ಮ್ಯಾಂಗೋ ಮಾಕ್ಟೈಲ್ ನೋಡಿ, ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ಕಲರ್ ತುಂಬಾ ಚೆನ್ನಾಗಿದೆ. ಆದರೆ ಇಲ್ಲಿ ಏನಾಯ್ತು ಅಂದ್ರೆ, ಪೌಡರ್ ಮಾಡಿದ ಕೂಡಲೇ ನಾವು ಮಾಡಬೇಕು. ಸ್ವಲ್ಪ ಹೊತ್ತು ಇಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗಿ ಬಿಡ್ತದೆ. ಯಾಕೆಂದ್ರೆ ಚಾಕ್ಲೇಟ್ ತಂದು ಕೂಡ ತುಂಬಾನೇ ದಿವಸ ಆಯಿತು. ಹಾಗೆ ಸ್ವಲ್ಪ ಅದು ಸಾಫ್ಟ್ ಆದಾಗೆ ಆಗಿತ್ತು. ಆದ ಕಾರಣ ಸ್ವಲ್ಪ ಚಾಕ್ಲೇಟ್ ಗ್ರೈಂಡ್ ಮಾಡಿದಾಗ ಚೆನ್ನಾಗಿ ಪೌಡರ್ ಆಯಿತು. ಅದು ಸ್ವಲ್ಪ ಗಾಳಿ ಬಿಟ್ಟ ಕೂಡಲೇ ಅದು ಗಟ್ಟಿಯಾಗಿ ಬಂತು. ಆದರೂ ನೋಡಿ, ಒಳ್ಳೆ ಕಲರ್ ಬಂದಿದೆ. ಇವಾಗ ನಾವಿಬ್ರು ಕೂಡ ಟೇಸ್ಟ್ ಮಾಡ್ತೇವೆ. ವಾವ್, ಸೂಪರ್ ಆಗಿದೆ. ನೀವು ಕೂಡ ಇದೇ ರೀತಿ ಕಚ್ಚಾ ಮ್ಯಾಂಗೋವಿನ ಮಾಕ್ಟೈಲನ್ನು ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿ ಇದೆ, ಕಷ್ಟ ಏನಿಲ್ಲ. ಚಾಕ್ಲೇಟ್ ಅನ್ನು ಗ್ರೈಂಡ್ ಮಾಡೋದು, ಐಸ್ ಕ್ಯೂಬ್ಸ್ ಹಾಕೋದು, ಸ್ಪ್ರೈಟ್ ಅನ್ನು ಹಾಕೋದು, ಕುಡಿಯುವುದು. ಇವತ್ತಿನ ಈ ಸಣ್ಣ ವಿಡಿಯೋ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇವೆ. ತನಕ ಬಾಯ್. Thank you.